ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಮತ್ತೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಈಗ 15,000 ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆ. ಸೊ ಇದರ ಜೊತೆಗೆ ಮತ್ತೆ 2,500 ಶಿಕ್ಷಕರ ನೇಮಕಾತಿ ಕುರಿತು ಮಾನ್ಯ ಶಿಕ್ಷಣ ಸಚಿವರಿಂದ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಆ ಒಂದು ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಆ ಒಂದು ಇನ್ಫಾರ್ಮೇಷನನ್ನು ಕೇಳಿ ನೀವು. ಇದು ಮುಂದೆ ಕರ್ನಾಟಕ TET 2026ರಲ್ಲಿ ಏನು ನಡೀತಾ ಇದೆ, ಲಾಸ್ಟ್ ಇಯರ್ ಯಾರೆಲ್ಲ ಎಲಿಜಿಬಲ್ ಆಗಿಲ್ಲ ಅಂತಹ ಶಿಕ್ಷಕ ಆಕಾಂಕ್ಷಿಗಳಿಗೆ ಮತ್ತೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಈಗ 15,000 ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆ, ಇದನ್ನು ಹೊರತುಪಡಿಸಿ ಮತ್ತೆ 2,500 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅಷ್ಟರೊಳಗೆ ಮತ್ತೊಂದು TET ಆದರೆ ಮತ್ತೆ ಈ 2,500 ಶಿಕ್ಷಕರ ನೇಮಕಾತಿಗೆ ಅಪ್ಲೈ ಮಾಡೋಕ್ಕೆ ಆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಎಲಿಜಿಬಲ್ ಆಗಿರ್ತಾರೆ. ಬನ್ನಿ ಮೊದಲಿಗೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ಏನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ನೇಮಕಾತಿ ಕುರಿತು ಶಿಕ್ಷಣ ಇಲಾಖೆಯಿಂದ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಅದರ ಜೊತೆಗೆ ಕರ್ನಾಟಕ TET ಕುರಿತು ಕೂಡ ತಮ್ಮೊಂದಿಗೆ ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡಲಾಗುವುದು. ಮೊದಲಿಗೆ ಆ ಒಂದು ಇನ್ಫಾರ್ಮೇಷನನ್ನು ಕೇಳಿ. ತಗೊಳ್ಳೋಣ 15,000 ಅಂದರೆ ಇಟ್ಸ್ ಎ ವೆರಿ ಬಿಗ್, ನಂದು ಹೈಯೆಸ್ಟ್ ಆಯಿತು. ಅದ್ರ ಜೊತೆಗೆ ಇನ್ನೂ 2,500 ಬೇರೆ ಬೇರೆ ಕ್ಯಾಟಗರಿಯಿಂದ ಆಗುತ್ತೆ. ಅದು ಬೇಡ, ಅದಾದಾಗ ಮತ್ತೆ ನಿಮ್ಮ ಎದುರುಗಡೆ ಬರ್ತೀನಿ. ಓಕೆ, ನಿನ್ನೆ ಕ್ಯಾಬಿನೆಟ್ ಕೂಡ ಇನ್ಫಾರ್ಮಲಿ ನಾನು ಚರ್ಚೆ ಮಾಡಿದ್ದೀನಿ. ಯಾಕಂದ್ರೆ ನಮ್ಗೆ ಬಹಳ ದಾಹ ಇರ್ತಕ್ಕಂಥ ಒಂದಿಲ್ಲ. ಸೊ ಕೇಳಿರ್ಬೋದು, ಮಾನ್ಯ ಶಿಕ್ಷಣ ಸಚಿವರು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮುಂದಿನ ಬರುವ ಸಮಯದಲ್ಲಿ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಕೂಡ ಆಗಿದೆ. ಮತ್ತು ನಾವು ಶಿಕ್ಷಣ ಇಲಾಖೆಗೆ ಇನ್ನೂ 2,500 ಶಿಕ್ಷಕರ ನೇಮಕಾತಿ ಬೇರೆ ಬೇರೆ ಕ್ಯಾಡರ್ನಲ್ಲಿ ನೇಮಕಾತಿಯನ್ನು ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರು ಈಗ ತಾನೇ ನೀವು ಕೇಳಿರ್ಬೋದು ಮಾಹಿತಿಯನ್ನು. ಸೊ ಹಾಗಾಗಿ ಈಗ ನೋಡಿ, 15,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಭಾಳಷ್ಟು ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡ್ತಾರೆ. ಈಗ ಅದಾದ ಮೇಲೆ ಮತ್ತೊಂದು ಸುವರ್ಣಾವಕಾಶ ಬರ್ತಾ ಇದೆ. ಲಾಸ್ಟ್ TETಯಲ್ಲಿ ಎಲಿಜಿಬಲ್ ಯಾರಾಗಿಲ್ಲ ಅಂತಹ ಕ್ಯಾಂಡಿಡೇಟ್ಗಳಿಗೆ ಮತ್ತೆ ಕರ್ನಾಟಕ TET 2026 ಮೇ ಬಿ ನವೆಂಬರ್ ವೇಳೆಗೆ ಬರಬಹುದು ನೋಟಿಫಿಕೇಷನ್. ಹಾಗಾಗಿ ಆ ಒಂದು TETಯಲ್ಲಿ ಅಪಿಯರ್ ಆಗಿ ನೀವು ಎಲಿಜಿಬಲ್ ಆಗಿ ಮತ್ತೆ ಈಗ 2,500 ಶಿಕ್ಷಕರ ನೇಮಕಾತಿಯನ್ನು ಕಾಲ್ ಮಾಡಿದ ನಂತರ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ಇದನ್ನು ಅಪ್ಲೈ ಮಾಡೋಕ್ಕೆ. ಹೋಪ್ ಫಾರ್ ದ ಬೆಸ್ಟ್. ಇದೇ ಥರ ಶಿಕ್ಷಕರ ನೇಮಕಾತಿಗಳು ಆಗ್ತಾ ಇರಲಿ ಶಿಕ್ಷಣ ಇಲಾಖೆಯಲ್ಲಿ. ಬಿಕಾಸ್ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕರ್ನಾಟಕ TETಯನ್ನು ಕ್ವಾಲಿಫೈಡ್ ಆಗಿ ವೇಟ್ ಮಾಡ್ತಾ ಇದ್ದಾರೆ ಹುದ್ದೆಗಳ ನೇಮಕಾತಿಗೆ. ಸೊ ಆದಷ್ಟು ಬೇಗ ಈ 2,500 ಶಿಕ್ಷಕರ ನೇಮಕಾತಿ ಹುದ್ದೆಗಳ ಕುರಿತು ನೋಟಿಫಿಕೇಷನ್ ಮತ್ತು ಕರ್ನಾಟಕ TET ನೋಟಿಫಿಕೇಷನ್ ಎರಡೂ ಕೂಡ ಆದಷ್ಟು ಬೇಗ ಬರಲಿ. ವೀಕ್ಷಕರೇ ನೋಡಿ, ಇದೇ ಥರ ಮಾಹಿತಿಗೋಸ್ಕರ ದಯವಿಟ್ಟು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಕರ್ನಾಟಕ TET 2026 ಆಗಲಿ, GPSTR, PST ಮತ್ತು HSTR ಫ್ರೀ ಲೆಕ್ಚರ್ ವೀಡಿಯೋಸ್ ಕೂಡ ನಮ್ಮ ಯೂಟ್ಯೂಬ್ ವಾಹಿನಿಯೊಂದಿಗೆ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.